ಬಕ್ರೀದ್ ಹಿನ್ನೆಲೆ ಶಿರಾದಲ್ಲಿ ಪೊಲೀಸರ ಪಥ ಸಂಚಲನ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚೋದನಕಾರಿ ಪೋಸ್ಟ್ ಹಾಕದಂತೆ ಎಚ್ಚರಿಕೆ. ಬಕ್ರೀದ್ ಹಬ್ಬದ ಹಿನ್ನೆಲೆ ಶಿರಾ ನಗರದಲ್ಲಿ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಭದ್ರತಾ ಪಥ ಸಂಚಲನ ನಡೆಸಲಾಯಿತು. ಸಾರ್ವಜನಿಕರಲ್ಲಿ ಸುರಕ್ಷತೆ ಮತ್ತು ವಿಶ್ವಾಸ ಮೂಡಿಸುವ ಉದ್ದೇಶದಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ರೂಟ್ ಮಾರ್ಚ್ ಅನ್ನು ನಡೆಸಿದರು. ಮೇ 28ರಂದು ಬಕ್ರೀದ್ ಹಬ್ಬ ಆಚರಣೆ ಹಿನ್ನೆಲೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ನಗರದಲ್ಲಿ ಬಿಗಿ ಬಂದೋಬಸ್ತ್ ಅನ್ನು ಕೈಗೊಂಡಿದ್ದಾರೆ. ನಗರದ ವಿವಿಧ ರಸ್ತೆಗಳಲ್ಲಿ ನಡೆದ ರೂಟ್ ಮಾರ್ಚ್ ವೇಳೆ ನಡೆಸಿದ್ರು. ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚೋದನಕಾರಿ ಪೋಸ್ಟ್ಗಳನ್ನು ಹಂಚಿಕೊಂಡರೆ ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಸ್ಪಿ ಅಶೋಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಾಳೆ ಪ್ರಪಂಚದಲ್ಲಿ ಎಲ್ಲ ಕಡೆ ಬಕ್ರೀದ್ ಹಬ್ಬನ ಆಚರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ತುಮಕೂರು ಜಿಲ್ಲೆಯಲ್ಲಿನೂ ಮತ್ತು ಶಿರಾದಲ್ಲಿನೂ ಬಕ್ರೀದನ್ನು ಆಚರಿಸ್ತಾ ಇದ್ದಾರೆ. ಅದರ ಸಲುವಾಗಿ ಈಗಾಗಲೇ ನಾವು ಪೊಲೀಸ್ ಸ್ಟೇಷನ್ ಹಂತದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಪೀಸ್ ಕಮಿಟಿ ಮೀಟಿಂಗ್ ಮಾಡಲಾಗಿ ಎಲ್ಲರನ್ನೂ ಕರೆದು ಸಂಘದ ಊರಲ್ಲಿ ಯಾರ್ಯಾರು ಇದ್ದಾರೆ ಅವರೆಲ್ಲರನ್ನೂ ಇಂಪಾರ್ಟೆಂಟ್ ಕನ್ಯರನ್ನೆಲ್ಲ ಕರೆದು ಮಾತಾಡಲಾಗಿದೆ. ಕೆಲವು ಇನ್ಸ್ಟ್ರಕ್ಷನ್ಸ್ ಹೇಳಲಾಗಿದೆ. ಎಸ್ಪೆಷಲಿ ಅನಿಮಲ್ ಟ್ರಾನ್ಸ್ಪೋರ್ಟೇಷನಲ್ಲಿ ಏನು ಕಂಡೀಷನ್ಸ್ ಫಾಲೋ ಮಾಡಬೇಕು ಅನ್ನೋದನ್ನು ಮತ್ತು ನಾಳೆ ಹಬ್ಬ ದಿನ ಈ ಕುರ್ಬಾನಿ ಮಾಡುವ ಸಮಯದಲ್ಲಿ ಏನು ಪಾಲಿಸಬೇಕು ಅನ್ನೋದನ್ನು ಮತ್ತು ಈ ಫ್ಲೆಕ್ಸೀಸು, ಬ್ಯಾನರ್ಸು, ಸೋಷಿಯಲ್ ಮೀಡಿಯಾ ಪೋಸ್ಟ್ಸು ಇದರಲ್ಲಿನೂ ಏನು ಜಾಗೃತಿ ವಹಿಸಬೇಕು ಅನ್ನೋದು ಎಲ್ಲ ಹೇಳಲಾಗಿದೆ. ಮುಖ್ಯವಾಗಿ ನಾವೆಲ್ಲರಿಗೂ ಕರೆ ಕೊಡಲಾಗಿರೋ ಏನೆಂದರೆ ದಯವಿಟ್ಟು ಯಾರು ಪ್ರಚೋದನಕಾರಿಗಳಂಥ ಭಾಷಣಗಳಾಗಲಿ, ಮೆಸೇಜ್ಗಳಾಗಲಿ, ಪೋಸ್ಟರ್ಗಳಾಗಲಿ, ಬ್ಯಾನರ್ಗಳಾಗಲಿ ಅಳವಡಿಸೋದು ಬೇಡ. ಜೊತೆಗೆ ವೆಟರ್ನರಿ ಡಿಪಾರ್ಟ್ಮೆಂಟು ಮತ್ತು ಗವರ್ನಮೆಂಟ್ ಕಡೆಯಿಂದ ಏನು ಡೈರೆಕ್ಷನ್ಸ್ ಇದಾವೆ ಆ ಡೈರೆಕ್ಷನ್ಸ್ ಪ್ರಕಾರ ಅನಿಮಲ್ ಇದು ಏನು ಕುರ್ಬಾನಿ ಕೊಡ್ತಾರೆ ಅದನ್ನು ಪಾಲಿಸಬೇಕು. ಈಗಾಗಲೇ ನಗರಸಭೆ ಅವರಿಗೂ ಸಹ ತಿಳಿಸಲಾಗಿದೆ, ಮುನ್ಸಿಪಾಲಿಟಿ ಅವರಿಗೆ, ದಟ್ ವೇಸ್ಟ್ ಡಿಸ್ಪೋಸಲ್ ಹೇಗೆ ಮಾಡಬೇಕು ಅನ್ನೋದು. ಇವೆಲ್ಲ ಪಾಲಿಸಿ ಎಲ್ಲ ಸಂತೋಷವಾಗಿ ಹಬ್ಬನ ಆಚರಿಸಬೇಕಂತ ಹೇಳಿ ನನಗೆ ಮಾತು. ಇನ್ನು ಈ ರೂಟ್ ಮಾರ್ಚ್ನಲ್ಲಿ ನಗರ ಸಿಪಿಐ ಪ್ರವೀಣ್ ಕುಮಾರ್, ಪಿಎಸ್ಐ ರೇಣುಕಾ ಯಾದವ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಭಾಗಿಯಾಗಿದ್ರು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.